ಜನರಿಗೆ ಏನಂತಂದರೆ ಓಕೆ 1699 ಕೊಡ್ತಾ ಇದ್ದೀರಾ ನೀವು, ಎಲ್ಲ ಸೇರಿ ಎಷ್ಟಾಗುತ್ತೆ, ಅದರದ್ದು ಪ್ರೈಸ್ ಏನಾದರೂ ನಮಗೆ ಸಿಗುತ್ತಾ ಅನ್ನೋದೊಂದು ಪ್ರಶ್ನೆ. ವಾರ್ಡ್ರೋಬ್, ಕಿಚನ್ ಕ್ಯಾಬಿನೆಟ್ಸ್ ಆ್ಯಂಡ್ ಟಿ ವಿ ಯೂನಿಟ್ಸ್ ಎಲ್ಲ ಇನ್ಕ್ಲೂಡ್ ಮಾಡಿ 44,50,000ಗೆ ವಿತ್ ಕಾಂಪೌಂಡ್ ವಾಲ್ ವಿತ್ ಡ್ರೈನೇಜ್ ವರ್ಕ್ ಎಲ್ಲ ಸೇರಿ ನಿಮಗೆ 44,50,000 ಬರುತ್ತೆ. G+1 ಗ್ರೌಂಡ್ ಆ್ಯಂಡ್ ಫಸ್ಟ್ ಫ್ಲೋರ್ಗೆ ರೀಸನಬಲ್ ಆಗಿ ಕಟ್ತಾ ಇದ್ದೀರಲ್ಲ ನೀವು, ನಮ್ಮ ಮನೆ ಚೆನ್ನಾಗಿರುತ್ತಾ ಅನ್ನೋದು ಒಂದು ಪ್ರಶ್ನೆ. ಇವಾಗ ನಾವು ಒಂದು ಕೊಟೇಶನ್ ಕೊಟ್ಟಾಗ ಎಲ್ಲ ಬ್ರ್ಯಾಂಡ್ ಆಫ್ ಮೆಟೀರಿಯಲ್ಸ್ ನಾವು ಮೆನ್ಷನ್ ಮಾಡಿರ್ತೀವಿ. ಡೋಂಟ್ ಗೆಟ್ ಇನ್ಫ್ಲೂಯೆನ್ಸ್ ಜಸ್ಟ್ ಬೈ ಇನ್ಸ್ಟಾಗ್ರಾಮ್ ಆರ್ ಫೇಸ್ಬುಕ್ ಆರ್ ಯೂಟ್ಯೂಬ್ರಲ್ಲಿ ವಿಂಡೋ ಪಕ್ಕದಲ್ಲಿ ನನಗೆ ಫುಲ್ ಗ್ರೈನೆಟ್ ಬರಬೇಕು, ಮೈನ್ ಡೋರ್ ಬಂದ್ಬಿಟ್ಟು ನನಗೆ ಈ ಥರ ಇರಬೇಕು, ಆ ಥರ ಇರ್ಬೋದು. ಆ ಒಂದು ಡೋರ್ಗೆ ಇಟ್ ವಿಲ್ ಕಾಸ್ಟ್ ಯು 1 lakh ರೂಪಿ. G+1 ಎಷ್ಟು ದಿನದಲ್ಲಿ ನೀವು ಕೊಡ್ತೀರಾ? 6 months ಸರ್. G+1 ಅಂದರೆ ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ಈ ವಿಶೇಷ ಸಂದರ್ಶನಕ್ಕೆ ನಿಮಗೆಲ್ಲ ಸ್ವಾಗತ. ನಾನು ಗೌರಿ ಶಕ್ಕಿ. ಗೌರಿ ಶಕ್ಕಿ ಸ್ಟುಡಿಯೋದ ಈ ಒಂದು ಸಂದರ್ಶನದಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ರಿಯಾಜ್ ಗೋಲ್ಡನ್ ಕೀ ಕನ್ಸ್ಟ್ರಕ್ಷನ್ನ ಫೌಂಡರ್ ಆಗಿರುವಂತಹ ರಿಯಾಜ್ ಅಹಮದ್ ಅವರು. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ರಿಯಾಜ್ ಅವರೇ, ವೆಲ್ಕಮ್ ಟು ದ ಶೋ. ನಮಸ್ತೆ. ನಮಸ್ಕಾರ ಸರ್. ರಿಯಾಜ್ ಅವರು ಇದಕ್ಕಿಂತ ಮುಂಚೆ ಕೂಡ ನಮ್ಮ ಸ್ಟುಡಿಯೋಗೆ ಬಂದು ಒಂದಷ್ಟು ವಿಚಾರಗಳನ್ನ ಮಾತಾಡಿದ್ದಾರೆ ಮತ್ತು ಅದಕ್ಕೆ ತುಂಬ ಜನ ಅದನ್ನು ನೋಡಿದಿರು ಕೂಡ. ಇವತ್ತು ಮತ್ತೊಂದು ಸಲ ಬಂದಿದ್ದಾರೆ. ಸೊ ನಿಮ್ಮೆಲ್ಲರ ಪರವಾಗಿ ಅವ್ರನ್ನ ಸ್ವಾಗತ ಕೋರ್ತಾ ನಾನು ಒಂದಷ್ಟು ವಿಚಾರಗಳನ್ನ ನಿಮ್ಮ ಪರವಾಗಿ ಕೇಳುವಂಥ ಪ್ರಯತ್ನಗಳನ್ನ ಮಾಡ್ತೀನಿ. ಆದರೆ ಇವತ್ತು ನಾನು ಯಾಕೆ ಅವ್ರನ್ನ ಮೀಟ್ ಮಾಡಬೇಕನ್ನಿಸ್ತು ಅಂತಂದರೆ, ಮೊದಲನೇದಾಗಿ ನಾನೊಂದು ಆಟೋ ಮೇಲೆ ಅಡ್ವರ್ಟೈಸ್ಮೆಂಟ್ ನೋಡಿದೆ. ಆ ಆಟೋ ಹಿಂದ್ಗಡೆ ಒಂದು ಅಡ್ವರ್ಟೈಸ್ಮೆಂಟಲ್ಲಿ ನೀವೇನು ಬರೆದಿದ್ರಿ ಅಂದರೆ ಫ್ರೀ ಫ್ಲೋರ್ ಪ್ಲ್ಯಾನ್ ಕೊಡ್ತೀವಿ ನಾವು ಅನ್ನೋದು ಬರೆದಿದ್ರಿ, ಮತ್ತು ಪರ್ ಸ್ಕ್ವೇರ್ ಫೀಟ್ ನಿಮ್ಮ ಏನು ರೇಟ್ ಇದೆ 1699 ರೂಪೀಸ್ ಅಂತ ಬರೆದಿದ್ರಿ. ಈ ಎರಡು ವಿಚಾರಗಳು ಗಮನ ಸೆಳೀತು. ಯಾಕೆಂದರೆ ಒಂದು ರೇಟ್ ಸ್ವಲ್ಪ ಜಾಸ್ತಿ ಆಗಿದೆ ನಿಮ್ಮದು. ಹೌದು. ಎರಡನೇದು ನೀವು ಫ್ರೀ ಆಗಿ ಈಗ ಫ್ಲೋರ್ ಪ್ಲಾನ್ ಕೊಡ್ತಾ ಇದ್ದೀರಾ. ಯೂಶ್ವಲಿ ಅದಕ್ಕೆ ಒಂದು 25-30 ಸಾವಿರ ಖರ್ಚಾಗುತ್ತೆ. ಈ ಎರಡು ವಿಚಾರಗಳ ಬಗ್ಗೆ ಫಸ್ಟಿಗೆ ನಾವು ಮಾತಾಡೋಣ. ಅದಾದಮೇಲೆ ನಾವು ಬೇರೆ ಬೇರೆ ವಿಚಾರಗಳನ್ನ ನಿಮ್ಮ ಮನಸ್ಸಲ್ಲಿರುವಂಥ ಪ್ರಶ್ನೆಗಳನ್ನ ನಾನು ಕೇಳೋಕ್ಕೆ ಪ್ರಯತ್ನ ಪಡ್ತೀನಿ. ವಿಶೇಷವಾಗಿ ಮಧ್ಯಮ ವರ್ಗ ಮತ್ತು ಮೇಲ್ಮಧ್ಯಮ ವರ್ಗ ಮತ್ತು ಒಂದಷ್ಟು ಇತ್ತೀಚೆಗೆ ಶ್ರೀಮಂತರಾಗಿರುವಂಥ ವರ್ಗದ ರಿಕ್ವೈರ್ಮೆಂಟ್ಗಳನ್ನ ಅಡ್ರೆಸ್ ಮಾಡುವಂಥ ಪ್ರಯತ್ನ ಮಾಡ್ತೀನಿ. ಎಸ್ ಸರ್. ಸೊ ನೀವು ಫೈನಲಿ ಗಾಡಿ ನೋಡಿದ್ರೆ ಆಟೋ ಮಾರ್ಕೆಟಿಂಗ್ ಒಳ್ಳೆಯದು. ಸೊ ಆ್ಯಕ್ಚುಲಿ ಏನಂದರೆ ಸರ್, ಸಿಂಪಲ್ಲು, ನಿಮ್ಮ ಲೈಕ್ ಡ್ರೀಮ್ ಮನೆ ಕಟ್ಟೋದು ಭಾಳಷ್ಟು ಜನರ ಹತ್ರ ದುಡ್ಡಿದೆ ಬೆಂಗಳೂರಲ್ಲಿ. ಬಟ್ ದುಡ್ಡಿರೋರ ಹತ್ರ ಅದನ್ನು ಹೆಂಗೆ ಮನೆ ಕಟ್ಟೋದು, ಯಾವ ಥರ ಸ್ಟಾರ್ಟ್ ಮಾಡೋದು ಅನ್ನೋದು ಒಂದು ಮಾಹಿತಿ ಇಲ್ಲ. ಸೊ ವಿ ವಿಲ್ ಬಿ ಅ ಲ್ಯಾಂಡ್ಮಾರ್ಕ್ ಕಂಪನಿ ಟು ಟೆಲ್ ದ ಪೀಪಲ್, ಬನ್ನಿ ನೀವು ನಮ್ಮ ಹತ್ರ, ನಿಮಗೆ ಏನು ಬೇಕೋ ನಾವು ಮಾಡಿಕೊಡ್ತೀವಿ. ಫ್ರೀ ಫ್ಲೋರ್ ಪ್ಲ್ಯಾನ್ ಜಸ್ಟ್ ಫಾರ್ ದೆಮ್ ಟು ಬಿಗಿನ್ ದೇರ್ ಡ್ರೀಮ್ ಹೌಸ್. ಸೊ ಇವಾಗ ಹೆಂಗಂದ್ರೆ, ಇವಾಗ ನಿಮ್ಗೆ ಮನೆ ಕಟ್ಟಬೇಕು, ನೀವು ನಮ್ಮ ಹತ್ರನೇ ಕಟ್ಟಿ ಅಂತ ಏನು ಅವಶ್ಯಕತೆ ಇಲ್ಲ. ಫ್ಲೋರ್ ಪ್ಲ್ಯಾನ್ ತೊಗೊಳ್ಳಿ, ನಮ್ಮ ಕಂಪನಿ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಸೈಟ್ ಡೈಮೆನ್ಷನ್ಸ್ ಹೇಳಿ, ಲೈಕ್ ದಿಸ್ ಇಸ್ ವ್ಯಾಲಿಡ್ ಫಾರ್ 1 month ಇವತ್ತಿನ ಡೇನಿಂದ. ಸೊ ದಟ್ ಈಸ್ ಅದು ಲಿಮಿಟೆಡ್ ಟೈಮ್, ನಾಟ್ ಫಾರ್ ಎವರ್ ಆ್ಯಕ್ಚುಲಿ. ಸೊ ಬಿಕಾಸ್ ಅದಕ್ಕೂ ಸೋರ್ಸಸ್, ಹ್ಯೂಮನ್ ರಿಸೋರ್ಸಸ್ ಎಲ್ಲ ಬೇಕಾಗುತ್ತೆ. ಸೊ ಅದರಿಂದ ಬಂದ್ಬಿಟ್ಟು ನಿಮಗೆ ಬೇಕಾಗಿರೋ ಒಂದು ಫ್ಲೋರ್ ಪ್ಲ್ಯಾನ್ ಏನದು, ನಾವು ಇನಿಷಿಯಲ್ ರಿಕ್ವೈರ್ಮೆಂಟ್ಗೆ ಫ್ಲೋರ್ ಪ್ಲಾನ್, ಕೊಟೇಶನ್, ಪ್ರತಿಯೊಂದು ಮಾಹಿತಿನೂ ಕೊಡ್ತೀವಿ ಸರ್ ನಮ್ಮ ಕಂಪನಿ ಸೈಡ್ನಿಂದ. ವೆರಿ ನೈಸ್ ಸರ್. ಸೊ ಫ್ಲೋರ್ ಪ್ಲಾನ್ ಅಂದರೆ ಎಕ್ಸಾಕ್ಟ್ಲಿ ಈಗ ನಾವು ಒಂದು ಮನೆ ಕಟ್ಟಬೇಕು ಅಂದರೆ ಯೂಶ್ವಲಿ ಏನು ಬೆಡ್ರೂಮಲ್ಲಿ, ಬಾತ್ರೂಮಲ್ಲಿ, ಬಾಲ್ಕನಿಯಲ್ಲಿ ಇದೆ ಅಲ್ವಾ ಫ್ಲೋರ್ ಪ್ಲಾನ್ ಅಂದರೆ? ಇದು ಭಾಳ ಇಂಪಾರ್ಟೆಂಟ್ ಆ್ಯಕ್ಚುಲಿ. ಇದು ಹೆಂಗೆ ನೀವು ಫ್ರೀಯಾಗಿ ಕೊಡ್ತೀರ ಅನ್ನೋದೇ ನನ್ನ ಪ್ರಶ್ನೆ. ಇಲ್ಲ ಆ್ಯಕ್ಚುಲಿ ಎರಡನೇದು, ಈಗ ನೀವು ಕೊಡ್ತೀರಂತಂದರೆ ಈಗ ಸರ್ ನಾನು ಮನೆ ಹೇಗೆ ಬರಬೇಕು ಅನ್ನೋದು ಡಿಸೈಡ್ ಆಗೋದೇ ಅಲ್ಲೇ ಅಲ್ವಾ? ಹೀಗಾಗಿ ನಿಮ್ಮನ್ನು ನೇರವಾಗಿ ಮೀಟ್ ಮಾಡಿ ತೊಗೋಬೇಕಾ ಅಥವಾ ಆನ್ಲೈನಲ್ಲಿ ಮಾಡ್ತೀರಾ, ಹೇಗೆ? ಸರ್ ಏನಂದರೆ ಸರ್, ತುಂಬ ಸಿಂಪಲ್. ನಮ್ಮ ಕಂಪನಿ ಕಾನ್ಸೆಪ್ಟ್ ಹೆಂಗಂದರೆ, ಮಿಡಲ್ ಕ್ಲಾಸ್ ಆ್ಯಂಡ್ ಲೋಯರ್ ಮಿಡಲ್ ಕ್ಲಾಸ್ ಜನರಿಗೆ ಈಸಿಯಾಗಿ ಮನೆ ಕಟ್ಟಕ್ಕೆ ಆಕ್ಸೆಸಬಲ್ ಆಗಿರ್ಬೇಕನ್ನೋದೇ ನಮ್ಮದೊಂದು ಕಾನ್ಸೆಪ್ಟು. ಇನಿಷಿಯಲಿ ನೀವು ಮಾಡಬೇಕಾಗಿರೋದು, ನಾವು ನಂಬರ್ ಕೊಟ್ಟಿರ್ತೀವಿ, ಆ ನಂಬರ್ ಕೆಳಗಡೆ ಮೆನ್ಷನ್ ಆಗಿರುತ್ತೆ. ಆ ನಂಬರಿಗೆ ಜಸ್ಟ್ ನಿಮ್ಮ ಸೈಟ್ ಡೈಮೆನ್ಷನು, ಯಾವ ಖಾತಾ, ಪ್ರಾಪರ್ಟಿ, ಎಷ್ಟು ಫ್ಲೋರ್ ಮನೆ ಕಟ್ಟಬೇಕು, ನಿಮ್ಮ ಹೆಸರು, ಈ 4 ಇನ್ಫಾರ್ಮೇಷನ್ ನೀವು ಕಳಿಸಿದ್ರೆ ನಮ್ಮ ಆಫೀಸಿಂದ ನಿಮಗೊಂದು ಕೊಟೇಷನು ಆ್ಯಸ್ ವೆಲ್ ಆಸ್ ನಿಮಗೊಂದು ಫ್ಲೋರ್ ಪ್ಲಾನ್ ಬರುತ್ತೆ. ಫ್ಲೋರ್ ಪ್ಲಾನ್ಗೆ ಮಾತ್ರ ಒಂದೊಂದು ಕಂಡೀಷನ್ ಅಂದರೆ ನಿಮ್ಮ ಸೇಲ್ ಡೀಡು ರಿಕ್ವೈರ್ಡ್ ಇರುತ್ತೆ. ಯಾಕಂದರೆ ಕೆಲವ್ರ ಹತ್ರ ಸೈಟ್ಸ್ ಇರಲ್ಲ, ಸುಮ್ಮನೆ ಫೋನ್ ಮಾಡಿಬಿಟ್ಟು ನಮ್ಮನ್ನು ಟೈಮ್ ವೇಸ್ಟ್ ಮಾಡ್ತಿರ್ತಾರೆ. ಸೊ ಲೆಟ್ ದಿಸ್ ರೀಚ್ ಟು ದ ರೈಟ್ ಪೀಪಲ್. ಯಾರೆಲ್ಲ ಸೈಟ್ ತೊಗೊಂಡು ಮನೆ ಕಟ್ಟಕ್ಕೆ ಪ್ಲ್ಯಾನ್ ಮಾಡ್ತಿದ್ದಾರೋ ಅವ್ರು ಮೇಸ್ತ್ರಿ ಇಟ್ಕೊಂಡು ಮನೆ ಕಟ್ಕೊಳ್ಳಿ, ಯಾರ ಹತ್ರ ಬೇಕಾದ್ರೂ ಮನೆ ಕಟ್ಕೊಳ್ಳಿ. ಬಟ್ ಫ್ರಮ್ ರಿಯಾಜಸ್ ಗೋಲ್ಡನ್ ಕೀ ಟು ಅವರ್ ಕನ್ನಡಿಗಾಸ್ ಆ್ಯಂಡ್ ಕನ್ನಡ ಪೀಪಲ್, ವಿ ಆರ್ ಗಿವಿಂಗ್ ದಿಸ್ ಆಸ್ ಅ ಫ್ರೀ. ವಂಡರ್ಫುಲ್ ಸರ್. ಇದನ್ನು ಸರ್ವಿಸ್ ದಯವಿಟ್ಟು ಆಸಕ್ತರು, ಅವಶ್ಯಕತೆ ಇದ್ದರೂ ಬಳಸ್ಕೊಳ್ಳಿ ಅಂತ ಹೇಳ್ತೀನಿ. ನಿಜವಾದ ಅವಶ್ಯಕತೆ ಇದ್ದರು ಮನೆ ಕಟ್ಟಿಸ್ಬೇಕನ್ನೋರು, ಅದು ಭಾಳ ಮುಖ್ಯ. ಯಾಕೆಂದರೆ ಅವ್ರದ್ದು ರಿಸೋರ್ಸು ಅದಕ್ಕೆ ಯಾವುದ್ರ ಮೇಲೆ ಸ್ಪೆಂಡ್ ಮಾಡ್ತಿರ್ತಾರೆ. 1 ತಿಂಗಳ ತನಕ ವ್ಯಾಲಿಡಿಟಿ ಇರೋದ್ರಿಂದ ಸಾಧ್ಯ ಹೋದರೆ ಇದನ್ನು ಬಳಸ್ಕೊಳ್ಳಿ ಅಂತ ಕೇಳ್ತೀನಿ. ಎರಡನೇದು,
ನಿಮ್ಮ ರೇಟ್ ಸ್ವಲ್ಪ ಇನ್ಕ್ರೀಸ್ ಆಗಿದೆ. 1555 ರೂಪಾಯಿ ಇತ್ತು, ಈಗ 1699 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ನೀವು ಕನ್ಸ್ಟ್ರಕ್ಷನ್. ಓಕೆ, ಬಟ್ ಇದು ಕೂಡ ಮಾರ್ಕೆಟ್ ನಾವು ಸ್ಟ್ಯಾಂಡರ್ಡ್ ಪ್ರಕಾರ ನೋಡಿದ್ರೆ, ಅಂದ್ರೆ ಮಾರ್ಕೆಟಲ್ಲಿ ಇರೋ ರೇಟಿಗೆ ನೋಡಿದ್ರೆ ನಿಮ್ದು ಕಡಿಮೆನೇ ಇದೆ ಈಗಲೂ ಕೂಡ ಅಲ್ವಾ? ಸೊ ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಸರ್ ರೀಸನ್ ಏನಂದ್ರೆ ಸರ್, ಆಲ್ಮೋಸ್ಟ್ ನಾವು ಒಂದು ಈ 1550 ಕಾನ್ಸೆಪ್ಟೇ ನಮ್ಮ ಕಂಪನಿದು ಒಂದು ಆ್ಯಕ್ಚುಲಿ ಏನಂದರೆ ಪೀಪಲ್ ಆರ್ ಅವೇರ್ ಆಫ್ ಇಟ್. 1550 ಅನ್ನೋದೇ ಎಲ್ಲರಿಗೂ ಮಾಹಿತಿ ಇರೋದು. ಬಟ್ ಪ್ರಾಬ್ಲಮ್ ಏನಾಯ್ತು ಅಂದರೆ ಸರ್, ಲಾಸ್ಟ್ ಮೇ 1ನೇ ತಾರೀಕು ಕೋರ್ ಮೆಟೀರಿಯಲ್ಸ್ ಲೈಕ್ ಎಮ್ ಸ್ಯಾಂಡು, ಪಿ ಸ್ಯಾಂಡು, ಅಗ್ರಿಗೇಟು ಇದೆಲ್ಲ ರೇಟು 20% ಡೈರೆಕ್ಟ್ ಜಂಪ್ ಆಯಿತು. ಅವಾಗ ನಮಗೂ ವಿ ಕ್ಯಾನ್ ಬರ್ನ್ ದ ಫಿಂಗರ್, ವಿ ಕ್ಯಾನ್ ಡೂ ಫಾರ್ ಲೋ ಪ್ರೈಸ್, ಬಟ್ ಅದಕ್ಕೆ ನಾವು ಫಿಂಗರ್ನ ಬರ್ನ್ ಮಾಡೋಕ್ಕಾಗಲ್ಲ. ಕ್ವಾಲಿಟಿ ಕನ್ಸ್ಟ್ರಕ್ಷನಲ್ಲೂ ಕಾಂಪ್ರಮೈಸ್ ಮಾಡೋಕ್ಕಾಗಲ್ಲ. ಸೊ ಎರಡು ವಿಷಯ ನಾವು ನೋಡಿದಾಗ ವಿ ಡೆಂಟ್ ಹ್ಯಾವ್ ಎನಿ ಅದರ್ ಆಪ್ಷನ್ ಬಟ್ ಟು ಇನ್ಕ್ರೀಸ್. ಸೊ ಅದರಿಂದ ನಾವು 1699 ಪ್ರೈಸ್ ಇನ್ಕ್ರೀಸ್ ಮಾಡಿದ್ದೀವಿ. ಭಾಳಷ್ಟು ವೀಡಿಯೋರಲ್ಲಿ ನಾನು ಹೇಳಿದ್ದೀನಿ, ಭಾಳಷ್ಟು ಇದರಲ್ಲಿ ಹೇಳಿದ್ದೀನಿ. ಎಷ್ಟೇ ಆದರೆ ನಾವು ಇನ್ನೂ ಸ್ಟಿಲ್ ವಿ ಆರ್ ಮೇಂಟೈನಿಂಗ್ ದ ಸೇಮ್ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ 3 ಇಯರ್ಸ್ ನಾನು ಪ್ರೈಸೇ ಚೇಂಜ್ ಮಾಡಲಿಲ್ಲ ಯಾವುದೇ ಕಾರಣಕ್ಕೂ. ನನ್ನ ಸೋರ್ಸಿಂಗ್ರಲ್ಲಿ ನಾನು ತುಂಬ ಸ್ಟ್ರಾಂಗ್ ಆಗ್ತಾನೆ ಹೋದೆ. ಬಟ್ ನಾವು ಎಲ್ಲದರಲ್ಲೂ ಇನ್ಕ್ರೀಸ್ ಆಗಿದೆ ಮೆಟೀರಿಯಲ್ಲು. ಇನ್ನು ಬರೋ ಕಾಲದಲ್ಲಿ ಇನ್ನೂ ಪ್ರೈಸಸ್ ಇನ್ನೂ ಜಾಸ್ತಿನೇ ಹೋಗುತ್ತೆ. ಬಿಕಾಸ್ ಇವಾಗ ಆಗ್ತಿರೋ ಇಶ್ಯೂರಿಂದ ಬಂದ್ಬಿಟ್ಟು ಪ್ರೈಸಸ್ ವಿಲ್ ಇನ್ಕ್ರೀಸ್. ಇವಾಗ ಜನರಿಗೆ ಭಾಳಷ್ಟು ಜನರಿಗಿರೋ ಮಾಹಿತಿ ಏನಂದರೆ ಗೋಲ್ಡ್ ಸಿಲ್ವರ್ ಇನ್ಕ್ರೀಸ್ ಆಗೋದೇ ನೋಡ್ತಿದ್ದಾರೆ. ಕಾಪರ್ ಮೆಟೀರಿಯಲ್ ವಿಚ್ ಇಸ್ ಇನ್ಕ್ರೀಸಿಂಗ್ 22% ಇನ್ಕ್ರೀಸ್ ಫ್ರಮ್ January 2025 ಟಿಲ್ ಡೇಟ್. 22% ಇನ್ಕ್ರೀಸ್ ಆಗಿದೆ. ಕಾಪರ್ ಇಸ್ ಬಿನ್ ಯೂಸ್ ಮ್ಯಾಕ್ಸಿಮಮ್ ಫಾರ್ ದಿಸ್ ಎಲೆಕ್ಟ್ರಿಕಲ್ ವರ್ಕ್ ಆ್ಯಕ್ಚುಲಿ. ಸೊ ವೈರ್ಸ್ ಕಾಪರೇ ಬರೋದು. ಇವಾಗ ಅದೆಲ್ಲ ಪ್ರೈಸ್ ನಮಗೂ ಮ್ಯಾಚ್ ಮಾಡಬೇಕಲ್ಲ ಸರ್. ಸೊ ವಿ ಡಿಂಟ್ ಹ್ಯಾವ್ ಎನಿ ಅದರ್ ಆಪ್ಷನ್ ಬಟ್ ಟು ಇನ್ಕ್ರೀಸ್. ಆ್ಯಂಡ್ ಸ್ಟಿಲ್ ಪ್ರೈಸಸ್ ಈ ಒಂದು 2 ಮಂತ್ಸಿಂದ ಅಂತೂ ತುಂಬ ಜಾಸ್ತಿ ಆಗಿದೆ ಕಾಪರ್ನಿಂದ ಪ್ರತಿಯೊಂದು ಆ್ಯಕ್ಚುಲಿ. ಸೊ ಆ ದೃಷ್ಟಿಯಿಂದ ಇನ್ಕ್ರೀಸ್ ಆಗಿದೆ. ಸರ್, ಈಗ ಒಂದು ಪ್ರಶ್ನೆ ಕೂಡ ಬಂದಿತ್ತು ಮತ್ತು ನನ್ನ ಮನಸ್ಸಲ್ಲಿರುವಂಥ ಪ್ರಶ್ನೆ ಕೂಡ ಇದು. ಈಗ 1699 ಪರ್ ಸ್ಕ್ವೇರ್ ಫೀಟ್ ಕನ್ಸ್ಟ್ರಕ್ಷನ್ಗೆ ಅಂತ ನೀವು ಹೇಳಿದ್ರಿ. ಬಟ್ ತುಂಬ ಜನರಿಗೆ ಇದರಲ್ಲಿ ಒಂದಷ್ಟು ಡೌಟ್ಸ್ಗಳಿರ್ತವೆ. ಈಗ ಮನೆ ಅಂತಂದರೆ ಏನು? ಮನೆ ಅಂದರೆ ಕೇವಲ ಗೋಡೆಗಳು, ಪಿಲ್ಲರು, ಪ್ಲಿಂತು ಅಲ್ಲ. ಮನೆ ಅಂತಂದರೆ ಅದರೊಳಗಡೆ ಇರುವಂಥ ಇಂಟೀರಿಯರ್ ಬರುತ್ತೆ, ಅದರೊಳಗಡೆ ಎಲೆಕ್ಟ್ರಿಕಲ್ಸ್ ಬರುತ್ತೆ ಅಲ್ವಾ? ಆ ಥರ ಸುಮಾರು ವಿಚಾರಗಳು, ವಿಂಡೋಸ್ ಬರುತ್ತೆ, ವಿಂಡೋ ಗ್ಲಾಸ್ಗಳು ಬರ್ತವೆ, ವಿಂಡೋ ಪೇನ್ಸ್, ಈ ಥರ ಸುಮಾರು ಬರುತ್ತೆ. ಈಗ ಹೀಗಾಗಿ ಜನರಿಗೆ ಏನಂತಂದರೆ ಓಕೆ 1699 ಕೊಡ್ತಾ ಇದ್ದೀರಾ ನೀವು, ಎಲ್ಲ ಸೇರಿ ಎಷ್ಟಾಗುತ್ತೆ, ಅದರದ್ದು ಪ್ರೈಸ್ ಏನಾದರೂ ನಮಗೆ ಸಿಗುತ್ತಾ ಅನ್ನೋದೊಂದು ಪ್ರಶ್ನೆ. ಸೊ ನಮ್ಮ ಇವಾಗ ಬೇಕಾದ್ರೆ ನಾನು ಜಸ್ಟ್ ಸ್ಮಾಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಸರ್. ವಿತೌಟ್ ಇಂಟೀರಿಯರ್ 1699. ವಿತೌಟ್ ಇಂಟೀರಿಯರ್ ಅಂದರೆ ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಿಕ್ರಲ್ಲಿ ಬಂದ್ಬಿಟ್ಟು ನಮಗೆ ಸ್ವಿಚಸ್ಸು, ವೈರಿಂಗು ಪ್ರತಿಯೊಂದು ಆಗಿರುತ್ತೆ ಬಿಲ್ಡಿಂಗರಲ್ಲಿ. ಎಲೆಕ್ಟ್ರಿಕಲ್ ಫ್ಯಾನು, ಟ್ಯೂಬ್ಲೈಟು, ಗೀಸರ್ಸ್ ಇದೆಲ್ಲ ಏನಿದ್ರೆ ನೀವು ತೊಗೊಂಬಂದು ಫಿಟ್ ಮಾಡ್ಕೊಬೋದು. ಸೊ ಅವರ್ ಎಲೆಕ್ಟ್ರಿಷಿಯನ್ ವಿಲ್ ಡೂ ದಟ್ ವರ್ಕ್, ಬಟ್ ಚಾರ್ಜಸ್ ವಿಲ್ ಬಿ ಅಪ್ಲಿಕಬಲ್ ಫಾರ್ ದಟ್. ಅದಕ್ಕೆ ಚಾರ್ಜಸ್ ಇರುತ್ತೆ. ಅದೇ ಥರ ಬಂದ್ಬಿಟ್ಟು ನಿಮಗೆ ಇಂಟೀರಿಯರ್ ವರ್ಕ್ರಲ್ಲಿ ದಟ್ ವಿಲ್ ಬಿ ಅನ್ ಅಡಿಷ್ನಲ್ ಸ್ಕೋಪ್ ಆಫ್ ವರ್ಕ್. ಅದು ನಮ್ಮದು ಬರಲ್ಲ. ಲೈಕ್ ವಾರ್ಡ್ರೋಬ್ಸ್ ಆಗಿರಲಿ, ಟಿ ವಿ ಯೂನಿಟ್ಸ್ ಆಗಿರಲಿ, ಇಲ್ಲ ಕಿಚನ್ ಕ್ಯಾಬಿನೆಟ್ಸ್ ಆಗಿರಲಿ, ಸೊ ಇದೆಲ್ಲ ಬರಲ್ಲ. ಇದು ಬಿಟ್ಟು ಬೇರೆ ಎಲ್ಲ ಬಾತ್ರೂಮ್ ಫಿಟ್ಟಿಂಗ್ಸ್ ಆಗಿರಲಿ, ಲೈಕ್ ಕಮೋಡು, ಹೆಲ್ತ್ ಫಾಸೆಟ್ಟು, ಶವರು ಪ್ರತಿಯೊಂದು ಬಂದಿರುತ್ತೆ. ವಾಶ್ ಬೇಷನು, ಸಿಂಕು, ಸಿಂಕ್ ಟ್ಯಾಪು, ಪೇಂಟಿಂಗು, ಡೋರ್ಸ್, ವಿಂಡೋಸ್ ಇದೆಲ್ಲ ಬಂದಿರುತ್ತೆ. ಮ್ಯಾಕ್ಸಿಮಮ್ ಎಲ್ಲ ಕಾಂಟ್ರಾಕ್ಟ್ರು ಅದೇ ಥರನೇ ಮಾಡೋದು. ಇಟ್ ಇನ್ಕ್ಲೂಡ್ಸ್ ಎವ್ರಿಥಿಂಗ್. ಕೆಲವ್ರು ಏನು ಮಾಡ್ತಾರೆ ಅಂದರೆ ಸಂಪ್ ಕೊಡಲ್ಲ, ವಾಟರ್ ಟ್ಯಾಂಕ್ ಕೊಡಲ್ಲ, ಪಿಟ್ ವರ್ಕ್ ಸಪ್ರೇಟ್ ಆಗಿರುತ್ತೆ. ಇದು ನಮ್ಮದ್ರಲ್ಲೂ ಪಿಟ್ ವರ್ಕ್ ಬರಲ್ಲ. ಬಟ್ ವಿ ಪ್ರೊವೈಡ್ ಸಂಪು, ಅಂಡರ್ಗ್ರೌಂಡ್ ವರ್ಕು ಇದೆಲ್ಲ ಮುಗಿಸ್ಕೊಡ್ತೀವಿ ನಾವು. ಇದ್ರ ಜೊತೆಗೆ ಇನ್ನೊಂದು ಆಪ್ಷನ್ ನೀವು ಕೊಟ್ಟಿದ್ದೀರಾ, ಅದೇನಂದರೆ ವಿತ್ ಇಂಟೀರಿಯರ್ಸ್ 1999 ಪರ್ ಸ್ಕ್ವೇರ್ ಫೀಟ್ ಅಲ್ವಾ? ಸೊ ಇದು ಎಷ್ಟು ಮಟ್ಟಿಗೆ ವರ್ಕ್ ಆಗುತ್ತೆ ಜನರಿಗೆ? ಸರ್ ಇವಾಗ ಆ್ಯಕ್ಚುಲಿ 1000 ನಿಮಗೆ 1999 ವಿತ್ ಇಂಟೀರಿಯರ್ ಪ್ಯಾಕೇಜ್ ತೊಗೊಂಡ್ರೆ ದಟ್ ಕಮ್ಸ್ ವಿತ್ ವಾರ್ಡ್ರೋಬ್, ಕಿಚನ್ ಕ್ಯಾಬಿನೆಟ್ಸ್ ಆ್ಯಂಡ್ ಟಿ ವಿ ಯೂನಿಟ್ಸ್ ಎಲ್ಲ ಇನ್ಕ್ಲೂಡ್ ಮಾಡಿ 44,50,000ಗೆ ವಿತ್ ಕಾಂಪೌಂಡ್ ವಾಲ್, ವಿತ್ ಡ್ರೈನೇಜ್ ವರ್ಕ್ ಎಲ್ಲ ಸೇರಿ ನಿಮಗೆ 44,50,000 ಬರುತ್ತೆ. G+1 ಗ್ರೌಂಡ್ ಆ್ಯಂಡ್ ಫಸ್ಟ್ ಫ್ಲೋರ್ಗೆ ಡೂಪ್ಲೆಕ್ಸ್ ಮನೆ ಕಟ್ಟಬೇಕಾದ್ರೆ ದಿಸ್ ವಿಲ್ ಬಿ ದ ಬೆಸ್ಟ್ ಡೀಲ್ ಆ್ಯಕ್ಚುಲಿ. ಇವಾಗ ನೀವೆಲ್ಲಾದರೂ ಹೋದರೆ ಹಿಡ್ಡನ್ ಚಾರ್ಜಸ್ ಅದು ಇದು ಎಲ್ಲ ಇರುತ್ತೆ ನಮ್ಮದು. ಸೊ ದಿಸ್ ಯು ಕ್ಯಾನ್ ಕೀಪ್ ಆಸ್ ಅ ಕನ್ಕ್ಲೂಷನ್. 44.5ಗೆ ಯು ಗೆಟ್ ಎವ್ರಿಥಿಂಗ್. ಸೊ ಇದನ್ನು ನೀವು ಒಂದು ಬಾಟಮ್ ಲೈನಾಗಿ ಯೂಸ್ ಮಾಡ್ಕೊಬೋದು ಸರ್. ಸೊ ಇವಾಗ ಇದನ್ನು ನೀವು ಒಂದು ಕಾಂಪಿಟೇಟರ್ ಹತ್ರ ಹೋಗಿ ನೀವು ಕಟ್ಟಬೇಕಾದ್ರೆ 60 lakhs, 55 to 60 lakhsವರೆಗೂ ದೇ ವಿಲ್ ಕಾಸ್ಟ್ ಫಾರ್ ಆ್ಯಕ್ಚುಲಿ ವಿತ್ ಇಂಟೀರಿಯರ್ ಅಂದಾಗ. ಸೊ ದಿಸ್ ಇಸ್ ಅವರ್ ಕ್ಯಾಚಿಂಗ್ ಪ್ರೈಸ್ ಆ್ಯಕ್ಚುಲಿ. ಎಸ್. ಸೊ ನೋಡಿ, ಇದು ತುಂಬ ಇಂಪಾರ್ಟೆಂಟ್ ಅನ್ಸುತ್ತೆ. G+1 ಅಂದರೆ ನೀವು ಡುಪ್ಲೆಕ್ಸ್ ಹೇಳ್ತಾ ಇದ್ದೀರಾ? ಹೌದು ಸರ್. ಅಲ್ವಾ? ಹೌದು ಸರ್. ಓಕೆ. ಒಂದು ಡುಪ್ಲೆಕ್ಸ್ ಮನೆ 30-40ನಲ್ಲಿ ಕಟ್ಟಬೇಕು ಅಂದರೆ ನಿಮಗೆ 44.5 ಲಕ್ಷದಲ್ಲಿ ಇವರು ಕಟ್ತಾ ಇದ್ದಾರೆ, ಇನ್ಕ್ಲೂಡಿಂಗ್ ಇಂಟೀರಿಯರ್ಸ್. ಸೊ ನನಗನ್ಸುತ್ತೆ ಇಟ್ ಇಸ್ ದ ಬೆಸ್ಟ್ ಪ್ರೈಸ್ ಅಂತ ನನಗನ್ಸುತ್ತೆ. ಸರ್, ಈಗ ತುಂಬ ಜನರ ಮನಸ್ಸಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಈ ಪ್ರಶ್ನೆ ಸ್ವಲ್ಪ ರಿಪೀಟ್ ಆದರೂ ನಾನು ಕೇಳ್ತೀನಿ ನಿಮಗೆ. ಏನಂದರೆ ಇಷ್ಟು ಕಡಿಮೆ ಇನ್ ದ ಸೆನ್ಸ್ ರೀಸನೇಬಲ್ ಆಗಿ ಕಟ್ತಾ ಇದ್ದೀರಲ್ಲ ನೀವು, ನಮ್ಮ ಮನೆ ಚೆನ್ನಾಗಿರುತ್ತಾ ಅನ್ನೋದು ಒಂದು ಪ್ರಶ್ನೆ. ಓಕೆ, ನೀವು ಕ್ವಾಲಿಟಿ ಮೇಂಟೈನ್ ಮಾಡ್ತೀರಾ? ಯಾಕೆಂದರೆ ನಾವಷ್ಟೇ ಅಲ್ಲ, ನಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಈ ಮನೇಲೆ ಬದುಕ್ತಾರೆ ಅಂತ ಒಂದು ಆಸೆ ಇರುತ್ತೆ ನಮಗೆ ಅಲ್ವಾ? ಹೀಗಾಗಿ ದಯವಿಟ್ಟು ಅದ್ರ ಬಗ್ಗೆ ಹೇಳಿ. ಖಂಡಿತ ಸರ್. ಆ್ಯಕ್ಚುಲಿ ಇವಾಗ ಹೆಂಗೆ ಹೇಳಂದರೆ ಇದು 100%
ಇವಾಗ ನಾವೊಂದು ಕೊಟೇಶನ್ ಕೊಟ್ಟಾಗ ಎಲ್ಲ ಬ್ರ್ಯಾಂಡ್ ಆಫ್ ಮೆಟೀರಿಯಲ್ಸ್ ನಾವು ಮೆನ್ಷನ್ ಮಾಡಿರ್ತೀವಿ. ಇವಾಗ ಕೆಲವರು ಏನು ಥಿಂಕ್ ಮಾಡ್ತಾರೆ ಅಂದರೆ ಇವರು 1700 ರೂಪಾಯಿಗೆ ಮನೆ ಕಟ್ತಿದ್ದಾರೆ ಅಂದಾಗ ಮೇ ಬಿ ಇವಾಗ ತುಂಬ ದುಡ್ಡಿರೋರು ಇಲ್ಲ ಸ್ವಲ್ಪ ಪ್ರೀಮಿಯಮ್ ಆಗಿ ಲೈಫ್ ಲೀಡ್ ಮಾಡೋರಿಗೆ ದೇ ಮೈಟ್ ಥಿಂಕ್ ಓಕೆ ಇವ್ರು ಏನಾದರೂ ಶಾರ್ಟ್ಕಟ್ಸ್ ಏನಾದರೂ ಯೂಸ್ ಮಾಡ್ಬೋದು ಅಂತಬಿಟ್ಟು. ಅಬ್ಸಲ್ಯೂಟ್ಲಿ ನೋ ಶಾರ್ಟ್ಕಟ್ಸ್. ನಮ್ಮ ಕೊಟೇಶನ್ ತೊಗೊಳ್ಳಿ, ಎಲ್ಲ ಮಾಹಿತಿ ಇರುತ್ತೆ. ಇಲ್ಲ ನನಗೆ ಇದು ಬೇಡ, ನನಗೆ ಇನ್ನೂ ಮೆಟೀರಿಯಲ್ಸ್ ನನಗೆ ಕಸ್ಟಮೈಸ್ ಮಾಡಬೇಕು, ನನಗೆ ಈ ಥರ ಬೇಕು ಆ ಥರ ಬೇಕಂದರೆ ವಿ ಕ್ಯಾನ್ ಡೂ ದಟ್ ಆಲ್ಸೋ. ಅದು ಏನು ದೊಡ್ಡ ವಿಷಯ ಇಲ್ಲ. ಬಟ್ 1699ಗೆ ಮಾರ್ಕೆಟಲ್ಲಿ ವಿ ಆರ್ ಡೂಯಿಂಗ್ ಒನ್ ಆಫ್ ದ ಬೆಸ್ಟ್ ಕನ್ಸ್ಟ್ರಕ್ಷನ್. ದಟ್ ಐ ಕ್ಯಾನ್ ಗಿವ್ ಯು ಅಶ್ಯೂರೆನ್ಸ್. ಏನು ಇಂಪಾರ್ಟೆಂಟ್ ಅಂತಂದ್ರೆ ಇಲ್ಲಿ ಅಂದರೆ ಯಾವ ಮಟೀರಿಯಲ್ ಯೂಸ್ ಮಾಡ್ತೀವಿ ಅನ್ನೋದನ್ನು ಕೊಟೇಶನ್ ಕೊಡ್ತಾರೆ. ಹೀಗಾಗಿ ಅದನ್ನು ಚೆಕ್ ಮಾಡಿಕೊಂಡೇ ನೀವು ನಿರ್ಧಾರ ಕೈಗೊಳ್ಳಿ. ಖಂಡಿತ ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ರಿಯಾಜ್ ಅವ್ರನ್ನ ನಾವು ನಂಬ್ತೀವೋ ಬಿಡ್ತೀವೋ, ಬಟ್ ಆ ಒಂದು ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಇರುತ್ತಲ್ಲ, ಮಟೀರಿಯಲ್ ಇರುತ್ತಲ್ಲ, ಅದನ್ನು ನಾವು ನಂಬಲೇಬೇಕು. ವ್ಯಾಲಿಡ್ ಪಾಯಿಂಟ್. ಸೊ ನಾರ್ಮಲಾಗಿ ನಾನು ಪ್ರತಿಯೊಂದು ಕ್ಲೈಂಟ್ಸ್ಗೂ ಆಫೀಸ್ಗೆ ಬರ್ತಾರೆ ಸರ್, ನಮ್ಮ ಹತ್ರ ಮೀಟಿಂಗ್ ಬರ್ತಾರೆ. ಬಂದಾಗ ನಾವು ಹೇಳೋದು ಒಂದೇ ಮಾತು, ಸರ್ ದಯವಿಟ್ಟು ಕೊಟೇಶನ್ ತೊಗೊಳ್ಳಿ, ನನ್ನ ಹತ್ರ ಕೊಟೇಶನ್ ತೊಗೊಳ್ಳಿ. ಇಫ್ ಯು ವಾಂಟ್ ಸಮ್ ಆಫ್ ಮೈ ಕಾಂಪಿಟೇಟರ್ಸ್ ನಾನು ನಿಮಗೆ ಹೇಳ್ತೀನಿ, ಅವ್ರ ಹತ್ರ ಹೋಗಿ ಅವ್ರ ಹತ್ರನೂ ಕೊಟೇಶನ್ ತೊಗೊಳ್ಳಿ. ಕೊಟೇಶನ್ ತೊಗೊಂಡು ನೀವು ಜೀವನದಲ್ಲಿ ಒಂದು ಡ್ರೀಮ್ ಹೌಸ್ ಕಟ್ತೀರಾ, ಇಲ್ಲ ಫಸ್ಟ್ ಆರ್ ಸೆಕೆಂಡ್ ಇಟ್ ಮೈಟ್ ಬಿ ಹೌಸ್ ಮನೆ ಕಟ್ಟೋದು. ಆ ಮನೆಗೆ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿ. ನೀವು ಜಸ್ಟ್ ಒಂದು ಎಕ್ಸೆಲ್ರಲ್ಲೂ 4 ಜಾಗದಲ್ಲಿ ಮೀಟಿಂಗ್ ಮಾಡಿಬಿಟ್ಟು 4 ಜಾಗದ ಎಕ್ಸ್ಪೀರಿಯೆನ್ಸು ಬರ್ಕೊಳ್ಳಿ. ಮೀಟಿಂಗ್ ಮುಗಿದ ಮೇಲೇ ಬರ್ಕೊಳ್ಳಿ. ಇಟ್ಸ್ ಔಟ್ ಆಫ್ 10 ಎಷ್ಟಿದೆ ಅಂತ ಹೇಳ್ಬಿಟ್ಟು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಬರ್ಕೊಳ್ಳಿ. ಅವ್ರು ಕೊಡೋ ಕೊಟೇಶನ್ನ ತೊಗೊಂಡು ಎಕ್ಸೆಲ್ರಲ್ಲಿ ಹಾಕಿ. ಸ್ಟೀಲ್ ಕ್ರೈಟೇರಿಯಲ್ಲಿ ನಾನು ಮೀನಾಕ್ಷಿ ಸ್ಟೀಲ್ ಹಾಕ್ತೀನಿ ಫಾರ್ ಎಕ್ಸಾಂಪಲ್. ಸಿಮೆಂಟ್ ಕ್ರೈಟೇರಿಯಲ್ಲಿ ನಾವು ಯಾವ ಬ್ರ್ಯಾಂಡ್ ಕೊಡ್ತಿದ್ದೀವಿ ಸಿಮೆಂಟ್ ಅದು ಹಾಕ್ಕೊಳ್ಳಿ. ಆ ಬ್ರ್ಯಾಂಡು ಕಂಪ್ಯಾರಿಟಿವ್ ಟು ಅದರ್ ಬ್ರ್ಯಾಂಡ್ ರಿಯಾಜಸ್ ಗೋಲ್ಡನ್ ಕೀರಲ್ಲಿ ಕೊಡ್ತಿರೋದು ಯಾವ ಸ್ಟೇಜ್ಗಿದೆ ಅನ್ನೋದು ಪರ್ಸನ್ ನೀವು ಬರ್ಕೊಳ್ಳಿ. ಒಂದು ಇವ್ಯಾಲ್ಯುವೇಟ್ ನೀವಾಗ ಸೆಲ್ಫ್ ಇವ್ಯಾಲ್ಯುವೇಟ್ ಮಾಡಿ. ಯು ಆರ್ ಲೇಮನ್, ಅಬ್ಸಲ್ಯೂಟ್ಲಿ ನಿಮಗೇನು ಗೊತ್ತಿಲ್ಲ. ಐ ಕಂಪ್ಲೀಟ್ಲಿ ಅಗ್ರಿ ದ್ಯಾಟ್. ಬಟ್ ಬ್ರ್ಯಾಂಡ್ಸ್ ಇವಾಗ ನಾನು ವೈರ್ ಅಂತ ಹಾಕಿದಾಗ ಹ್ಯಾವೆಲ್ಸು, ಆ್ಯಂಕರ್ ಈ ಥರ ಹಾಕ್ತೀನಿ. ಕೆಲವರು ಇನ್ನೂ ಸಿ ಕ್ಯಾಟಗರಿ ಆಫ್ ವೈರ್ಸ್ ಹಾಕ್ಬೋದು. ಸೊ ಅದನ್ನು ಬರ್ಕೊಳ್ಳಿ. ಆ್ಯಪಲ್ ಟು ಆ್ಯಪಲ್ ಕಂಪ್ಯಾರಿಸನ್ ಮಾಡಿ. ದೆನ್ ಯು ಚೂಸ್ ಹೂ ಇಸ್ ರೈಟ್, ವಿಚ್ ಈಸ್ ಬೆಟರ್, ಯಾವ ಥರ ಅಂತ ಹೇಳ್ಬಿಟ್ಟು. ನನ್ನ 1699 ಕನ್ಸ್ಟ್ರಕ್ಷನ್ ಮಾಡ್ತಾ ಇರೋದು ಒನ್ ಆ್ಯಂಡ್ ಓನ್ಲಿ ಕಾನ್ಸೆಪ್ಟ್, ಮಿಡಲ್ ಕ್ಲಾಸ್ ಆ್ಯಂಡ್ ಲೋಯರ್ ಮಿಡಲ್ ಕ್ಲಾಸ್ ಜನರು ಮನೆ ಕಟ್ಟಬೇಕು ಆ್ಯಂಡ್ ವಿ ಶುಡ್ ಹೆಲ್ಪ್ ಇನ್ ಸಮ್ ವೇ. ಇವಾಗ ನಾನು ಈ ಫ್ಲೋರ್ ಪ್ಲ್ಯಾನ್ ಫ್ರೀನೂ ಕೊಡ್ತಿರೋದು. ವಿ ಆರ್ ಪುಟಿಂಗ್ ಆಲ್ ದಿಸ್ ಎಫರ್ಟ್. ಇದಕ್ಕೆ ನಾನು ಹ್ಯೂಮನ್ ರಿಸೋರ್ಸಸ್ ಸ್ಪೆಂಡ್ ಮಾಡ್ತಿದ್ದೀನಿ. ಬಟ್ ಐ ವಾಂಟ್ ಟು ಹೆಲ್ಪ್ ಇನ್ ಸಮ್ ವೇ ಟು ದ ಸೊಸೈಟಿ, ಗಿವಿಂಗ್ ಬ್ಯಾಕ್ ಟು ದ ಸೊಸೈಟಿ. ಈ ಜನರು ನಮ್ಮನ್ನು ಇಲ್ಲಿವರೆಗೂ ತಲುಪಿಸಿದ್ದಾರೆ. ಸೊ ಅವ್ರಿಗೆ ಏನಾದರೂ ರಿಟರ್ನ್ ಕೊಡಬೇಕನ್ನೋ ಒಂದೇ ಒಂದು ಕಾನ್ಸೆಪ್ಟು. ಸೊ ದಟ್ ಈಸ್ ದ ಥಿಂಗ್ಸ್. ಸೊ ಹಾಗೆ ಕಂಪ್ಯಾರಿಟಿವ್ ಸ್ಟಡಿ ಮಾಡಿ ನೀವು ನಿರ್ಧಾರ ಕೈಗೊಳ್ಳಿ ಅಂತ ಹೇಳಿದ್ರು. ಇನ್ನೂ ಒಂದು ನನಗೆ ಒಂದು ರಿಯಾಜ್ ಅಹಮದ್ ಅವರ ಗೋಲ್ಡನ್ ಕೀ ಕನ್ಸ್ಟ್ರಕ್ಷನ್ ಬಗ್ಗೆ ನನಗಿರುವಂಥ ಒಂದು ಪ್ರೀತಿ ಏನಂದರೆ, ಅಥವಾ ಒಂದು ನನಗೆ ಸಾಫ್ಟ್ ಕಾರ್ನರ್ ಏನಂತಂದರೆ, ನೀವೇನಾದರೂ ಇವ್ರ ಹತ್ರ ಹೋದರೆ ಇವರೇ ನಿಮಗೆ ಸಿಗ್ತಾರೆ ಅಲ್ವಾ. ಯೂಶ್ವಲಿ ನಾವು ಹೋದಾಗ ಇನ್ನೊಬ್ರು ಯಾರೋ ಸಿಗ್ತಾರೆ, ನಾವು ಸಬಾರ್ಡಿನೇಟ್ ಜೊತೆ ಮಾತಾಡ್ಕೊಂಡು ಬರ್ತೀವಿ. ಬಟ್ ಇಲ್ಲಿ ಹಾಗಿಲ್ಲ, ಸದ್ಯಕ್ಕಂತೂ ಹಾಗಿಲ್ಲ. ಮುಂದೆ ಏನಾಗುತ್ತೆ ಗೊತ್ತಿಲ್ಲ. ಇವತ್ತವರೆಗೂ ದೇವ್ರ ದಯದಲ್ಲಿ ನಾನೇ ಮೀಟ್ ಮಾಡ್ತೀನಿ, ಮುಂದಿನ ಅವರೇ ಮೀಟ್ ಮಾಡ್ತಾರೆ ಅಂತ ಅನ್ಕೋತೀನಿ. ಸೊ ಹೋಗಿ ರಿಯಾಜ್ ಅಹಮದ್ ಅವ್ರನ್ನೇ ನೀವು ಕೂತ್ಕೊಂಡು ಅವ್ರ ಜೊತೆ ಮಾತಾಡಿ, ಓಕೆ, ನಿಮ್ಮೆಲ್ಲ ಡೌಟ್ಗಳನ್ನ ಕ್ಲಿಯರ್ ಮಾಡಿಕೊಂಡು ಆಮೇಲೆ ನಿರ್ಧಾರ ಕೈಗೊಳ್ಬೋದು. ಕರೆಕ್ಟಾ? ಹೆಂಗೆ ಟೈಮ್ ಮಾಡ್ಕೋತೀರ ಅದಕ್ಕೆ ರಿಯಾಜ್ ಸರ್? ಇವಾಗ ಹೆಂಗಂದ್ರೆ ಸರ್, ಟಚ್ವುಡ್ ನನ್ನ ಹತ್ರ ತುಂಬ ಒಳ್ಳೆ ಟೀಮ್ ಇದೆ. ಲೈಕ್ ಅವ್ರ ಟೀಮ್ ಅವ್ರು ಬಂದ್ಬಿಟ್ಟು ಇನಿಷಿಯಲಿ ಕೊಟೇಶನ್ ಕಲಿಸೋದು ಇದೆಲ್ಲ ಮಾಡ್ತಾರೆ. ಅದಾದಮೇಲೆ ಅಪಾಯಿಂಟ್ಮೆಂಟ್ ತೊಗೊಂಡು ಆಫೀಸ್ ಬನ್ನಿ ಅಂತ ಹೇಳ್ತೀವಿ ಮೋಸ್ಟ್ಲಿ ಕ್ಲೈಂಟ್ಸ್ಗೆ. ಅಪಾಯಿಂಟ್ಮೆಂಟ್ ತೊಗೊಂಬಂದರೆ ಐ ವಿಲ್ ಬಿ ಇನ್ ಆಫೀಸ್, ಐ ವಿಲ್ ಅಕಾಮಡೇಟ್ ದೆಮ್. 1 hour, 1.5 hour, 2 hours ಮೀಟಿಂಗ್ ನಡೆಯುತ್ತೆ ಒಂದು ಕ್ಲೈಂಟ್ಗೂ. ಬಿಕಾಸ್ ಅವ್ರ ಜೀವನದಲ್ಲಿ ಸಂಪಾದನೆ ಮಾಡಿರೋ ಎಲ್ಲ ದುಡ್ಡನ್ನು ತೊಗೊಂಡು ನಮ್ಮ ಹತ್ರ ಬರ್ತಿದ್ದಾರೆ. 50 lakhs, 60 lakhs, 70 lakhs, 80 lakhs, 1 crore, ವಾಟ್ ಎವರ್ ಇಟ್ ಮೈಟ್ ಬಿ. ಅವರು ಅದನ್ನು ವ್ಯಾಲ್ಯೂ ಮಾಡಿ ನಮ್ಮ ಹತ್ರ ಬರುವಾಗ ನಮ್ಮ ರೆಸ್ಪಾನ್ಸಿಬಿಲಿಟಿಯಾಗಿ ನಾವಿದ್ದು ಅವ್ರಿಗೆ ಅದನ್ನು ಮಾತಾಡಬೇಕು ಅನ್ನೋದಕ್ಕೆ ನಾವು ಮಾತಾಡೋದು. ಇವಾಗ ನಾನು ಅದರಲ್ಲಿ ಒಂದು 30,000 35,000 ಕೊಟ್ಟು ಒಬ್ಬರು ರೆಪ್ರೆಸೆಂಟೇಟಿವ್ನ ಇಟ್ಬಿಟ್ಟು ಅವ್ರ ಹತ್ರ ಮಾತಾಡಿಸ್ಬೋದು ಆ ಪಾಯಿಂಟ್ಸ್ನ. ಬಟ್ ದೇ ವಿಲ್ ನಾಟ್ ಟಾಕ್ ವಾಟ್ ಐ ಆಮ್ ಸೋ ಕ್ಲಿಯರ್ ಅಬೌಟ್. ನನ್ನ ಮೈಂಡಲ್ಲಿ ನಾನು ಏನು ಕೊಡ್ತೀನಿ ಅನ್ನೋದು ಕ್ಲಿಯರ್ ಇದೆಲ್ಲ. ದೇ ವಿಲ್ ಟಾಕ್ ಜಸ್ಟ್ ಲೈಕ್ ಆನ್ಸರಿಂಗ್ ಮಿಷಿನ್. ಅರ್ಥ ಆಯ್ತಾ ಸರ್? ಐ ನೋ ವೈ ಐ ಆಮ್ ಹಿಯರ್ ಆ್ಯಂಡ್ ಐ ನೋ ವಾಟ್ ಐ ಕ್ಯಾನ್ ಡೂ ಚೇಂಜಸ್. ಸೊ ಅದರಿಂದ ನಾನು ಮೋಸ್ಟ್ಲಿ ಕ್ಲೈಂಟ್ಸ್ ಹತ್ರ 1-to-1 ಮಾತಾಡ್ತೇನೆ. ಎಸ್ ಸರ್. ಸೊ ಇಲ್ಲಿ ಒಂದಷ್ಟು ನಾನು ಹಳೆ ಕಮೆಂಟ್ಗಳು ನೋಡ್ತಾ ಇದ್ದೆ. ಯೂಶ್ವಲಿ ಏನಂದರೆ 1550 ಅಂತ ಹೇಳ್ತಾರೆ, ಬಟ್ ಮುಗೀತಿದ್ದಂಗೆ ಅದು 1990 ರೂಪೀಸ್ ಆಗಿತ್ತು ನಮ್ಮದು ಅಂತ ಒಬ್ಬರು ಬರೆದಿದ್ದಾರೆ. ಓಕೆ. ಸೊ ಆ ಥರ ಅಂದರೆ ಅಂದರೆ ಯೂಶ್ವಲಿ ಏನಂದರೆ ಇದು ಸಿನಿಮಾದಲ್ಲಿ ಆಗುತ್ತೆ. ನಮ್ಮ ಸಿನಿಮಾ ಫೀಲ್ಡಲ್ಲಿ 50 ಲಕ್ಷ ಅಂತ ಬಜೆಟ್ ಹೇಳಿರ್ತಾರೆ. ಅದು ಮುಗಿಯುತ್ತಿದ್ದಂಗೆ 1 ಕೋಟಿ ಆಗಿರುತ್ತೆ. ಇಲ್ಲ 1 ಕೋಟಿ ಹೇಳಿರ್ತಾರೆ, 2-2.5 ಕೋಟಿ ಆಗಿರುತ್ತೆ, ಇನ್ನೂ ಮುಗ್ದಿರಲ್ಲ. ಆಮೇಲೆ ರಿಲೀಸ್ಗೆ ಬೇರೆ ಮತ್ತೆ ದುಡ್ಡು, ಗೃಹ ಪ್ರವೇಶಕ್ಕೆ ಹೆಂಗೆ ದುಡ್ಡು ಖರ್ಚು ಮಾಡಬೇಕಲ್ವ, ರಿಲೀಸ್ಗೆ ದುಡ್ಡು ಖರ್ಚು ಮಾಡ್ಬೇಕಂತ ಪ್ರೊಡ್ಯೂಸರ್. ಆ ಥರ ಅಂದರೆ ನೀವೀಗೇನು ನಮಗೆ 2 ರೇಟ್ಗಳನ್ನ ಹೇಳಿದ್ರಿ, 1699 ಮತ್ತು 1999, ಕರೆಕ್ಟಾ? ರೈಟ್. ಓಕೆ. ಒಂದು ಕನ್ಸ್ಟ್ರಕ್ಷನು, ಇನ್ನೊಂದು ಇನ್ಕ್ಲೂಡಿಂಗ್ ಇಂಟೀರಿಯರ್. ಏನು ಇನ್ ವಾಟ್ ಸರ್ಕಮ್ಸ್ಟಾನ್ಸಸ್ ಇವು ಚೇಂಜ್ ಆಗ್ತವೆ ಆಗಲ್ವಾ? ಆಗ್ತವಂದ್ರೆ ಹೆಂಗೆ, ಯಾಕೆ ಆಗ್ತವೆ? ಓಕೆ. ಸೊ ಸರ್, ಇದರಲ್ಲಿ ಮೋಸ್ಟ್ಲಿ ಕ್ಲೈಂಟ್ಸ್ ಕಡೆನೂ ಇಶ್ಯೂ ಇದೆ. ನಾನು ಹೇಳ್ದಂಗೆ
ಎನಿಥಿಂಗ್ ಇನಿಷಿಯಲಿ ನೀವು ತುಂಬ ಕ್ಲಿಯರ್ ಆಗಿದ್ರೆ ತುಂಬ ಒಳ್ಳೆಯದು. ನನ್ನ ಬಜೆಟ್ 50 lakhs. 50 lakhsಗೆ ನನಗೆ G+1 ಕಟ್ಬೋದು, ಇಲ್ಲ 1.5 ಕಟ್ಬೋದು ನನಗೆ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ತೀರಾ. ಪ್ಲ್ಯಾನ್ ಮಾಡ್ಕೊಂಡು ನೀವೇನು ಮಾಡ್ತೀರಾ, ಮನೆ ಕಟ್ಟಿದಾಗ ಒಂದು ಲೆಟ್ಸ್ ಅಸ್ಯೂಮ್ ಒಂದು ಸಿಂಕ್, ನಾವು ಒಂದು ಸಿಂಕ್ ಪ್ರೊವೈಡ್ ಮಾಡೋದು 1500-1600 rupees JSW ಬ್ರ್ಯಾಂಡಿದ್ದಿರುತ್ತೆ, ಸಿಂಕ್ ಪ್ರೊವೈಡ್ ಮಾಡ್ತೀವಿ. ಬಟ್ ಕ್ಲೈಂಟು ಇನ್ಸ್ಟಾಗ್ರಾಮ್ನಲ್ಲಿ ನೋಡಿ ಇನ್ಫ್ಲೂಯೆನ್ಸ್ ಆಗಿ ಅವ್ರೇನು ಮಾಡ್ತಾರೆ, ಕ್ವಾಡ್ಸ್ ಕೇಳ್ತಾರೆ. ದಟ್ ಸಿಂಕ್ ವಿಲ್ ಕಾಸ್ಟ್ 12,000 rupees. ಚೈನೀಸ್ ಟೆಕ್ನಾಲಜಿ ಆಫ್ ಸಿಂಕ್, ಈ ಕಡೆಯಿಂದ ನೀರು ಬರೋದು, ಈ ಕಡೆಯಿಂದ ನೀರು ಬರೋದು, ಪಾಪಪ್ ಆಗೋದೆಲ್ಲ ಇರುತ್ತೆ. ದಟ್ ಹ್ಯಾಸ್ ಅ ಪ್ರೈಸ್ ಫಾರ್ ಇಟ್. ಇವಾಗ ನಾವು ಒಂದು ಜನರಲ್ ಫಾರ್ಮ್ಯಾಟ್ರಲ್ಲಿ ಒಂದು ಕಾಮನ್ ಮ್ಯಾನ್ಗೆ ಏನು ಬೇಕೋ ಮನೆಗೆ ಆ ಥರ ಒಂದು ಸಿಂಕ್ ಕಾನ್ಸೆಪ್ಟ್ ಮಾಡಿರ್ತೀವಿ. ಕ್ಲೈಂಟು ಅದನ್ನು ಸ್ಟಾರ್ಟಿಂಗೇ ಪ್ಲ್ಯಾನ್ ಮಾಡಿರಲ್ಲ. ಅವ್ರ ಮನೆ ಆದಾಗ ಲಾಸ್ಟ್ ಮೂಮೆಂಟ್ಗೆ ಬಂದಾಗ, ಇಲ್ಲ ಸರ್ ನನಗೆ ಅದು ಬೇಡ, ಇದು ಚೇಂಜ್ ಮಾಡೋಣ ಅಂತಾರೆ. ಆಯ್ತು ಮೇಡಮ್ ಮಾಡಿ. ಸೊ ದಿಸ್ ಪ್ರೈಸಸ್ ಇವಾಗ ನಿಮಗೆ ಇಂಡೈರೆಕ್ಟಾಗಿ ಅಲ್ಲ 12,000 ರೂಪಾಯಿ ಬಂದ್ಬಿಡ್ತು. ಪ್ರತಿಯೊಂದು ಕೆಲಸ ಆಗ್ತಾ ಫೈನಲ್ ಬರ್ತಾ 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 ದೇ ಆಸ್ ಫಾರ್ ಮೋರ್. ಸೊ ಪ್ರೈಸ್ 100% ಜಾಸ್ತಿ ಇದೆ. ಕೆಲವು ಕ್ಲೈಂಟ್ಸ್ ಏನು ಮಾಡ್ತಾರೆ ಅಂದರೆ ಮ್ಯಾಕ್ಸಿಮಮ್ ನನಗೆ ಇದು ಹಾಕಿ ಅದು ಹಾಕಿ ಲೈಕ್ ಇನ್ಕ್ರೀಸ್ ನೀವು ಕೇಳ್ತಾ ಇದ್ದರೆ ಖಂಡಿತ ಜಾಸ್ತಿ ಆಗುತ್ತೆ. ನೀವು ಕ್ಲಿಯರ್ ಕಟ್ ಆಗಿದ್ದು ನನಗೆ ಒಂದು ಇಷ್ಟೇ ಓಪನಿಂಗ್ ಇರಬೇಕು, ವಿಂಡೋಸ್ ಇಷ್ಟೇ ಡೋರ್ಸ್ ಇರಬೇಕು, ಇದನ್ನು ಮೀಟಿಂಗ್ ಮಾಡಿ ಫೈನಲೈಸ್ ಮಾಡೋಕ್ಕೆ ಮುಂಚೆನೇ ನಿರ್ಧಾರ ತೊಗೊಂಡಿದ್ದರೆ ಇಟ್ ವಿಲ್ ಬಿ ಗ್ರೇಟ್. ಇವಾಗ ನಾನೊಂದು ಫ್ಲೋರಿಂಗ್ ಫಾರ್ ಎಕ್ಸಾಂಪಲ್ 50 rupees ಅಂತ ಕೊಟ್ಟಿರ್ತೀನಿ. ನೀವು ಫ್ಲೋರಿಂಗ್ ಅಂದರೆ ಇಲ್ಲ ನನಗೆ ಮಾರ್ಬಲ್ ಹಾಕ್ಬೇಕಂತಾರೆ. ಮಾರ್ಬಲ್ ಬೇಸಿಕ್ ತೊಗೊಂಡ್ರೆ 180 rupees to 200 rupees ಸ್ಟಾರ್ಟಿಂಗ್ ಹೋಗುತ್ತೆ. 180 to 200 rupees ಯು ವಿಲ್ ನಾಟ್ ಲೈಕ್ ಅಟ್ ಆಲ್. ಅರ್ಥ ಆಯ್ತಾ ಸರ್? 50 rupeesರಲ್ಲಿ ಇರೋ ಡಿಸೈನ್ ಲುಕ್ಕು 2,000 ರೂಪಾಯಿ ಮಾರ್ಬಲ್ರಲ್ಲಿ ಬರುತ್ತೆ. ಆ ಡಿಸೈನ್ ಆ ಥರ ಒಂದು ಲುಕ್ಕು. ಸೊ ಅದು ಮ್ಯಾಚೇ ಮಾಡೋಕ್ಕಾಗಲ್ಲ. ನೀವು ಇವಾಗ 5 star ಹೋಟ್ಲಿಗೆ ಹೋಗಿದ ತಕ್ಷಣ ನಿಮ್ಗೆ ವಾವ್ ಅನ್ನೋದಕ್ಕೆ ಏನು ರೀಸನ್, ಬಿಕಾಸ್ ಅಲ್ಲಿ ಹಾಕಿರೋ ಮಾರ್ಬಲ್ ಬಂದ್ಬಿಟ್ಟು 2,000 rupees ಸ್ಕ್ವೇರ್ ಫೀಟ್. ದ್ಯಾಟ್ ಮೇಕ್ಸ್ ಯು ಫೀಲ್ ವಾವ್. ಸೊ ಅದೇ ವಾವ್ ನೀವು ಮನೆ ಒಳಗೆ ತೊಗೊಂಬರ್ಬೇಕಂದ್ರೆ ದಟ್ ಡಸಂಟ್ ಹ್ಯಾವ್ ಅ ಬಜೆಟ್. ಸೊ ಜನರು ಅದನ್ನು ಕಾಂಪ್ರಮೈಸ್ ಮಾಡಿದಾಗ ಹೋಗ್ಬಿಡ್ತಾರೆ. ಸೊ ಅಲ್ಲಿ ಬಜೆಟ್ ಇಶ್ಯೂ ಬರುತ್ತೆ. ಕೆಲವು ಕ್ಲೈಂಟ್ಸ್ ತುಂಬ ಕ್ಲಿಯರ್ ಆಗಿದ್ದಾರೆ. ನನ್ನ ಹತ್ರ ಕೆಲವರು ಬಂದಿದ್ದಾರೆ ಅಂತೂ ಟೆಸ್ಟುಡ್ ಹೇಳ್ತೀನಿ, ಸರ್ ನಾನು 50 ಲಕ್ಷ ಸರ್ ನನ್ನ ಬಜೆಟು, ಅದ್ರ ಮೇಲೆ ದಯವಿಟ್ಟು ನನ್ನ ಹತ್ರ ₹1 ಕೇಳಿಬಿಡಿ. ಎನಿಥಿಂಗ್ ನಾನು ಕೊಟೇಶನ್ ಎಲ್ಲ ಓದಿದ್ದೀನಿ, ಆ ಸ್ಕೋಪ್ ಬಂದಾಗ ನನ್ನ ಹತ್ರ ಏನು ಕೇಳಲೇಬಿಡಿ, ಡೈರೆಕ್ಟ್ ಪ್ರೊಸೀಡ್ ಮಾಡಿ ಕಂಪ್ಲೀಟ್ ಮಾಡಿ ನನಗೆ ಬಿಲ್ಡಿಂಗ್ ಹ್ಯಾಂಡ್ ಓವರ್ ಕೊಡಿ ಅಂತಾರೆ. ಸೊ ದಟ್ ಈಸ್ ವೆರಿ ಈಸಿ ಫಾರ್ ಅಸ್. ಪ್ರತಿಯೊಂದು ಸತಿ ನಾವು ಕೇಳೋ ಅವಶ್ಯಕತೆ ಇಲ್ಲ. ಕ್ಲೈಂಟ್ಸ್ ಎಕ್ಸ್ಟ್ರಾ ಮಾಡಿಸ್ಬಿಟ್ಟು ದೆನ್ ಇನ್ಕ್ರೀಸ್ ಆಗುತ್ತೆ. ಎಕ್ಸಾಕ್ಟ್ಲಿ. ಸೊ ಶುರು ಮಾಡೋಕ್ಕಿಂತ ಮುಂಚೆ ನಿಮ್ಮ ಹತ್ರ ಏನು ಕ್ಲಾರಿಟಿ ಇರುತ್ತೆ ಅದು ನಿಮಗೂ ಹೆಲ್ಪ್ ಆಗುತ್ತೆ, ಅವ್ರಿಗೂ ಹೆಲ್ಪ್ ಆಗುತ್ತೆ, ಮತ್ತು ನಿಮ್ಮ ಬಜೆಟ್ ಇನ್ಕ್ರೀಸ್ ಆಗಲ್ಲ. ಈ ಕ್ಲಾರಿಟಿ ಅನ್ನೋದಿದೆಯಲ್ಲ, ಈ ಒಬ್ಬ ವ್ಯಕ್ತಿಗೆ ನಾನು ನಿಮ್ಮ ಹತ್ರ ಬಂದಿದ್ದೀನಿ, ನಿಮ್ಮದೊಂದು ಕೊಟೇಶನ್ ನಾನು ತೊಗೊಳಕ್ಕೆ ಬಂದಿದ್ದೀನಿ. ಸೊ ಈ ಕ್ಲಾರಿಟಿ ಬರಬೇಕಾದ್ರೆ ನಾನು ಮನೇಲಿ ಕೂತ್ಕೊಂಡು ಸ್ಟಡಿ ಮಾಡಬೇಕಾ ಅಥವಾ ನಿಮ್ಮ ಜೊತೆ ಕೂತ್ಕೊಂಡು R&D ಮಾಡಬೇಕಾ? ಒಂದು 4-5 ಜನ ಜೊತೆ ಕೂತ್ಕೊಂಡು ಮಾತಾಡಿ ಸರ್. ಡಿಫ್ರೆಂಟ್ ಕಂಪನೀಸು, ರೈಟ್ ಫ್ರಮ್ ಎವ್ರಿ ಒನ್. ನೀವು ಡೋಂಟ್ ಗೆಟ್ ಇನ್ಫ್ಲೂಯೆನ್ಸ್ ಜಸ್ಟ್ ಬೈ ಇನ್ಸ್ಟಾಗ್ರಾಮ್ ಆರ್ ಫೇಸ್ಬುಕ್ ಆರ್ ಯೂಟ್ಯೂಬ್ರಲ್ಲಿ ವಿಂಡೋ ಪಕ್ಕದಲ್ಲಿ ನನಗೆ ಫುಲ್ ಗ್ರೈನೆಟ್ ಬರಬೇಕು, ಮೈನ್ ಡೋರ್ ಬಂದ್ಬಿಟ್ಟು ನನಗೆ ಈ ಥರ ಇರಬೇಕು, ಆ ಥರ ಇರ್ಬೋದು. ಆ ಒಂದು ಡೋರ್ಗೆ ಇಟ್ ವಿಲ್ ಕಾಸ್ಟ್ ಯು 1 lakh ರೂಪಿ. ಸೊ ನೀವು ಇವಾಗ ನಾವು ಕೊಡೋ ಟೀಕುಡ್ ಡೋರ್ ಕೊಡ್ತೀವಿ, ಸೆಕ್ಷನ್ 6/4 ಕೊಡ್ತೀವಿ ಫಾರ್ ಎಕ್ಸಾಂಪಲ್. ಟೀಕುಡ್ ಡೋರ್ ಅಂದಾಗ ಓನರ್ ಫ್ಲ್ಯಾಟಿಗೆ ಬೆಸ್ಟ್ ಆಗಿರೋ ಟೀಕುಡೇ ಕೊಡೋದು. ಬಟ್ ಕ್ಲೈಂಟ್ ಇಲ್ಲ, ಇದರಲ್ಲಿ ಇನ್ನೂ ನನಗೆ ಈ ಥರ ಬೇಕು ಆ ಥರ ಬೇಕು ಅಂದಾಗ ದೆನ್ ಪ್ರೈಸಸ್ ಜಂಪ್ ಇವೆಂಚುವಲಿ. ಅಪಾರ್ಟ್ ಫ್ರಮ್ ದಟ್, ಇವಾಗ ನಾವು ಯಾವುದಾದ್ರು ಫಿನಿಷ್ ಮಾಡಿ ಫೈನಲ್ ಸ್ಟೇಜಲ್ಲಿ ಇರುತ್ತೆ, ಆ ಬಿಲ್ಡಿಂಗ್ ನಾವು ಕಳಿಸ್ಕೊಡ್ತೀವಿ. ಕ್ಲೈಂಟ್ ಅಲ್ಲಿ ಹೋಗ್ಬಿಟ್ಟು ನೋಡ್ಬೋದು, ಈ ಥರ ನನಗೆ ಡೋರ್ ಸಾಕಲ್ಲ, ಇಲ್ಲ ನಾನು ಅಲ್ಲಿ ಹೋಗಿದ್ದೆ ಒಂದು ಮನೆಗೆ ಪೂಜೆಗೆ, ಅವ್ರು ಹೋಗಿದ್ದಾಗ ಅವ್ರು ಈ ಥರ ಹಾಕಿದ್ರು, ಅವ್ರಿಗಿಂದ್ರೆ ನಾವು ಒಂದು ಸ್ಟೆಪ್ ಜಾಸ್ತಿ ಇರಬೇಕಂದಾಗ ಅದನ್ನು ನಾವು ಪ್ರೈಸಸ್ ಆಬ್ವಿಯಸ್ಲಿ ಜಾಸ್ತಿ ಆಗುತ್ತೆ. ಸೊ ತುಂಬ ಸಿಂಪಲ್ ವಿಚಾರ ಆ್ಯಕ್ಚುಲಿ ಹೇಳ್ಬೇಕಂತಂದರೆ. ಬಟ್ ಏನಂದರೆ ಒಂದೇ ಒಂದು ಭಾಳ ಇಂಪಾರ್ಟೆಂಟ್ ವಿಚಾರ ನನ್ನ ಪ್ರಕಾರ ಒಬ್ಬ ಕಸ್ಟಮರ್ಗೆ ಮತ್ತು ರಿಯಾಜ್ ಅಹಮದ್ ಅವರ ಈ ಒಂದು ಕಂಪ್ನಿಗೆ ಏನಂದರೆ ಟ್ರಾನ್ಸ್ಪರೆನ್ಸಿ ಅಲ್ವಾ. ಆ ಟ್ರಾನ್ಸ್ಪರೆನ್ಸಿ ಅವ್ರು ಕೊಡ್ತಾ ಇದ್ದಾರೆ. ಹೀಗಾಗಿ ಅದನ್ನು ಕಂಪ್ಲೀಟಾಗಿ ಅರ್ಥ ಮಾಡ್ಕೊಳ್ಳಿ. ಟ್ರಾನ್ಸ್ಪರೆನ್ಸಿ ಅಂದರೆ ಆ ಕೊಟೇಶನ್ ಅರ್ಥ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ನಿಮ್ಮದೊಂದು R&D ಮಾಡಿ, ರಿಸರ್ಚ್ ಮಾಡಿ, ಒಂದಷ್ಟು ಮೀಟಿಂಗ್ಗಳು ಮಾಡ್ಕೊಂಡು ಆಮೇಲೆ ನಿರ್ಧಾರ ಕೈಗೊಂಡು ಅವ್ರ ಹತ್ರ ಮಾತಾಡಿದರೆ ಆಮೇಲೆ ನಿಮಗೂ ಸಮಸ್ಯೆ ಆಗಲ್ಲ, ಅವ್ರಿಗೂ ಸಮಸ್ಯೆ ಆಗಲ್ಲ. ಸೊ ಆ ಥರ ಒಂದು G+1 ನಾವು ಮಾತಾಡಿದ್ವಲ್ಲ, ಸುಮ್ಮನೆ ಒಂದು ಎಕ್ಸಾಂಪಲ್ ಕೇಳ್ತಾ ಇರೋದು. ಎಷ್ಟು ದಿನದಲ್ಲಿ ನೀವು ಕೊಡ್ತೀರಾ? 6 months ಸರ್. G+1 ಅಂದರೆ ಸರ್ ತುಂಬ ಬೇಗ ಆಗ್ಬಿಡುತ್ತೆ. ಇಲ್ಲ ಅಷ್ಟು ಬೇಗನೂ ಇಲ್ಲ ಸರ್. ಆ್ಯಕ್ಚುಲಿ ಇವಾಗ ನಾವು ಹೆಂಗಂದರೆ ನಮ್ಮ ಹತ್ರ ಬಂದ್ಬಿಟ್ಟು ವಿ ಆರ್ ವೆಲ್ ಆರ್ಗನೈಸ್ಡ್. ನಮ್ಮ ಟೀಮ್ ಹೆಂಗಂದರೆ ಫುಟಿಂಗ್ ಕೆಲಸ ಇಲ್ಲ ಫೌಂಡೇಶನ್ ಕೆಲಸ ಏನದು ಅದನ್ನು ಬಂದ್ಬಿಟ್ಟು ವಿ ಕಂಪ್ಲೀಟ್ ಇನ್ 25 days. ಸೊ ಕೆಲವರು ಅದನ್ನು ಮಣ್ಣು ತೆಗೆದಾಕ್ಬಿಟ್ಟು ಒಂದು ಮೇಸ್ತ್ರಿ ಕೆಲಸ ಮಾಡೋದು, ಒಂದು ಹೆಲ್ಪರ್ ಕೆಲಸ ಮಾಡಿದ್ರೆ ಇಟ್ ಟೇಕ್ ಎ ನಂಬರ್ ಆಫ್ ಡೇಸ್. ಆ್ಯಕ್ಚುಲಿ ಅದನ್ನು 3 ತಿಂಗಳು ಆಗ್ಬೋದು. ಸೊ ನಮ್ಮ ಇದರಲ್ಲಿ ಹೆಂಗಂದರೆ ವಿ ಡೋಂಟ್ ಸ್ಪೆಂಡ್ ಟೈಮ್ ಜಸ್ಟ್ ಲೈಕ್ ದಟ್, ವಿ ಮೇಕ್ ಇಟ್ ಲಿಟಲ್ ಫಾಸ್ಟ್. ಅಂದರೆ ಕ್ಯೂರಿಂಗ್ ಇರುತ್ತೆ, ಪ್ರಾಪರಾಗಿ ಕ್ಯೂರಿಂಗ್ ಆಗಿ ಪ್ರಾಪರಾಗಿ ಎಲ್ಲ ನೋಡ್ಕೊಂಡೇ ಆಗೋದು. ಯಾವುದ್ರಲ್ಲೂ ಶಾರ್ಟ್ಕಟ್ಸ್ ಅಂತೂ ಇರಲ್ಲ. ಯಾಕೆ ಅಂತಂದರೆ 6 months, ಈಗ ನಾವು 6 months ಕೊಡ್ತೀವಿ, ಇಲ್ಲ 6 months ಬೇಡ, ನೀವು 9 ತಿಂಗಳು ತೊಗೊಳ್ಳಿ, ಬಟ್ ನಂಗೆ ಚೆನ್ನಾಗಿ ಕೊಡಿ ಅಂತ ಕೆಲವರು ಕೇಳ್ತಾರೆ, ಕೆಲವು ಕ್ಲೈಂಟ್ಸ್ ಕೇಳ್ತಾರೆ. ಅಂಥವ್ರಿಗೆ ಬಿಲ್ಡಿಂಗ್ ತುಂಬ ಜಲ್ದಿ ಆಗುತ್ತೆ. ಕೆಲವು ಕ್ಲೈಂಟ್ಸ್ ಬರ್ತಾರೆ, ನಂಗೆ ಜಲ್ದಿ ಬೇಕು ಅಂತ ಹೇಳ್ಬಿಟ್ಟು ಕಾಲದಲ್ಲಿ ಬಿಸಿ ನೀರು ಬಿದ್ದಂಗೆ ಆ ಥರ ಪಡ್ತಾರೆ. ದೇವರನ್ನ ಅವ್ರಿಗೆಲ್ಲ ಡಿಲೇ ಆಗುತ್ತೆ. ಇಟ್ಸ್ ಲೈಕ್ ದಟ್ ಆ್ಯಕ್ಚುಲಿ. ಅದೇ ಈ ಇಂಡಸ್ಟ್ರಿ ಆ ಥರ ಸರ್. ಬಿಕಾಸ್ ನನ್ನ ವಿಶ್ಶು ಜಲ್ದಿ ಮುಗಿಸ್ಬೇಕಂತಾನೆ, ಬಟ್ ಇಟ್ಸ್ ನಾಟ್ ಶಾರ್ಟ್ಕಟ್ಸಲ್ಲಿ ಯಾವುದೇ ರೀತಿ ಇಲ್ಲವೇ ಇಲ್ಲ.
ತುಂಬ ಆ ಥರ ಪಡ್ತಾರೆ. ನನಗೆ ಬಡ್ಡಿ ನಡೀತಿದೆ, ಐ ಆಮ್ ಬಾರೋಡ್ ಮನಿ, ಇಂಟ್ರೆಸ್ಟ್ ಇನ್ವಾಲ್ವ್ ಆಗಿದೆ, ದಯವಿಟ್ಟು ಜಲ್ದಿ ಮುಗಿಸಿ, ನನಗೆ ಬಾಡಿಗೆ ಬರಬೇಕಂತಾರೆ. ಅವ್ರಿಗೆ ಯಾವ್ದು ಕೈ ಇಕ್ಕಿದ್ರೆ ನಂದು ಇನ್ನೂ ಡಿಲೇ ಆಗುತ್ತೆ. ಬಟ್ ನಾಟ್ ಇಂಟೆನ್ಷನಲಿ ಅಂತೂ ಇಲ್ಲ, ಬಿಕಾಸ್ ಒಂದು ಕನ್ಸ್ಟ್ರಕ್ಷನ್ ಮೇಲೆ ಲೈಕ್ ಮೆನಿ ಪೀಪಲ್ ಆರ್ ಇನ್ವಾಲ್ವ್ಡ್. ಬಾರ್ಬೆಂಡ್ರು, ಸೆಂಟ್ರಿಂಗ್ ಅವರು, ಎಲೆಕ್ಟ್ರಿಷಿಯನು, ಪ್ಲಂಬರು, ಇವರೆಲ್ಲ ಇರಬೇಕು. ಸರ್ ನಾನು ದೇವಸ್ಥಾನಕ್ಕೆ ಹೋಗಿದ್ದೇನೆ, ಸರ್ ನಾನು ಊರಿಗೆ ಹೋಗಿದ್ದೆ, ನನಗೆ ಇದು ಇತ್ತು ಅದಿತ್ತು, ಲೈಕ್ ಆಲ್ ದಿಸ್ ಥಿಂಗ್ಸ್. ಮ್ಯಾನ್ ಪವರ್ ಇಸ್ ದ ಬಿಗ್ಗೆಸ್ಟ್ ಇಶ್ಯೂ ಇನ್ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ ಸರ್ ಇವತ್ತಿನ ಡೇಟಿಗೆ ಆ್ಯಕ್ಚುಲಿ. ಸೊ ಮ್ಯಾನೇಜ್ಮೆಂಟ್ ಅದು ಎಲ್ಲ ಕಂಪ್ನಿಗಳಿರುವಂಥ ದೊಡ್ಡ ಒಂದು ಕೆಲಸ ಅಂದ್ರೆ ಅದೇ. ಸೊ ಒಂದಷ್ಟು ಜನನ ಸೇರಿಸ್ಕೊಂಡು ಮಾಡೋದಿದೆಯಲ್ಲ, ಟೀಮ್ ವರ್ಕು. ಎಕ್ಸಾಕ್ಟ್ಲಿ. ಸೊ ಹೀಗಾಗಿ ಅದು ಈಸಿ ಆಗಿರಲ್ಲ. ಬಟ್ ಅವರು ಒಳ್ಳೆ ಟೀಮ್ ಇಟ್ಕೊಂಡಿರೋದ್ರಿಂದ ಅವರು 6 ತಿಂಗಳಲ್ಲೇ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಬಟ್ ನೀವು ಮಾತಾಡಿಕೊಂಡು ಆಮೇಲೆ ನೀವು ನಿರ್ಧಾರಗಳನ್ನ ಕೈಗೋದು. 9 ತಿಂಗಳ ತನಕ ನನಗೆ ಒಂದು ಬಫರ್ ಪೀರಿಯಡ್ ಇದೆ ಅಂತಂದರೆ ಇನ್ನೂ ಚೆನ್ನಾಗಿ ಮಾಡೋಕ್ಕೆ ಸಾಧ್ಯ ಅನಿಸುತ್ತೆ. ಖಂಡಿತ. ಸೊ ಹಾಗಂತ 6 ತಿಂಗಳಲ್ಲಿ ಚೆನ್ನಾಗಾಗಲ್ಲ ಅಂತಲ್ಲ, ಅವರ ಒಂದು ಟೀಮ್ ಚೆನ್ನಾಗಿರೋದ್ರಿಂದ ಅವ್ರು ಮಾಡ್ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಅಷ್ಟು ಹೇಳ್ತಾ, ಸೊ ಒಂದು ಬೇಸಿಕ್ಸ್ ವಿಚಾರಗಳನ್ನ ಮಾತಾಡಿದ್ದೀವಿ. ಇನ್ನೊಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ, ಇಂಪಾರ್ಟೆಂಟ್ ವಿಚಾರಗಳನ್ನ ಮುಂದಿನ ವಿಡಿಯೋಗಳನ್ನ ಮಾತಾಡಿದ್ದೀವಿ, ಅದನ್ನು ಕೂಡ ನೋಡಿ ಅಂತ ಹೇಳ್ತಾ, ಸೊ ನಾನು ರಿಯಾಜ್ ಗೋಲ್ಡನ್ ಕೀ ಕನ್ಸ್ಟ್ರಕ್ಷನ್ನ ಮಾಲೀಕರಾಗಿರುವಂಥ ರಿಯಾಜ್ ಅಹಮದ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಹೇಳ್ತೀನಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಆಲ್ ದಿ ಬೆಸ್ಟ್ ನಿಮಗೆ ಮತ್ತು ಎಲ್ಲ ಜನರಿಗೂ ಕೂಡ. ಸೊ ಆಸಕ್ತರು ದಯವಿಟ್ಟು ಅವ್ರ ಫೋನ್ ನಂಬರ್ ನಮ್ಮ ಡಿಸ್ಕ್ರಿಪ್ಷನಲ್ಲಿದೆ, ನಮ್ಮ ಸ್ಕ್ರೀನ್ ಮೇಲೆ ಕೂಡ ಕಾಣುತ್ತೆ. ಸೊ ಅವ್ರಿಗೆ ಫೋನ್ ಮಾಡಿ, ಅವ್ರನ್ನ ಮೀಟ್ ಮಾಡಿ, ಮತ್ತು ನಿಮ್ಮ ಕನಸಿನ ಮನೆ ಏನು ಅಂತ ಅಂದ್ಕೊಂಡಿದ್ದೀರಾ ಅದನ್ನು ನೀವು ನಿಮ್ಮದಾಗಿಸ್ಕೊಳ್ಳಿ. ನೋಡ್ತಾರೆ ಗೌರಿ ಶೆಟ್ಟಿ ಸ್ಟುಡಿಯೋ, ನೋಡ್ತಾರೆ ಒಳ್ಳೆ ಕಾರ್ಯಕ್ರಮಗಳನ್ನ. ನಮಸ್ಕಾರ.